ನಾನು ಪವಿತ್ರ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ ಮ್ಯಾಮ್. ವರ್ಷಾನುಗಟ್ಲೆ ತಪಸ್ತರದಲ್ಲಿ ಕಲ್ತು ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗಳಿಗೆ ವಿಶೇಷವಾಗಿ ತಯಾರಿ ಮಾಡಿಕೊಂಡು ಇನ್ನೇನು ಎಕ್ಸಾಮ್ ಬಂತು ಅನ್ನೋಷ್ಟೊತ್ತಿಗೆ ಇಲ್ವಂತೆ, ಅಧಿಸೂಚನೆ ಹೊರಡಿಸ್ತಾರೆ ಅನ್ನೋಷ್ಟೊತ್ತಿಗೆ ಪೋಸ್ಟ್ಪೋನ್ ಅಂತೆ, ಹಿಂಗೆ ಪದೇ ಪದೇ ಆಗ್ತಾ ಇರೋದು. ನಾವು ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ತಿದೆ ನೋ ಡೌಟ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಉದ್ಯೋಗ ಆಕಾಂಕ್ಷಿಗಳ ದೃಷ್ಟಿಯಲ್ಲಿ ನೋಡೋದಾದ್ರೆ ಹಿಂಗೆ ವರ್ಷಾನುಗಟ್ಲೆ ಪೋಸ್ಟ್ಪೋನ್ ಆಗ್ತಾ ಇರೋದು, ನೇಮಕಾತಿ ವಿಳಂಬ ಆಗ್ತಾ ಇರೋದು ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ಮ್ಯಾಮ್, ಇದಕ್ಕೆ ನಾನು ನಿನ್ನೆ ತಾನೇ ಒಂದು ನಮ್ಮ ಕೆಪಿಎಸ್ಸಿ ಕಡೆಯಿಂದ ಒಂದು ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ರು. ಅದರ ನಿದರ್ಶನವನ್ನ ನಾನು ತಗೊಂತೀನಿ. ರೀಜನಲ್ ಫಾರೆಸ್ಟ್ ಆಫೀಸರ್ ಆ ಪರೀಕ್ಷೆ ಕರೆದು ಅಧಿಸೂಚನೆ ಆಗಿರುವಂತದ್ದು 2022ನೇ ಇಸ್ವಿಯಲ್ಲಿ. ಸೊ ನಮಗೆ 4 ವರ್ಷ ಆಯ್ತು. ಸುಪ್ರೀಂ ಕೋರ್ಟ್ ನ ಕ್ಲಿಯರ್ ನಿರ್ದೇಶನ ಇರೋ ಪ್ರಕಾರ ಯಾವುದೇ ಒಂದು ಅಧಿಸೂಚನೆ ಹೊರಡಿಸಿದ 90 ದಿನಗಳಲ್ಲಿ ಪರೀಕ್ಷೆಯನ್ನ ನಡೆಸಬೇಕು. ಸೊ ಅದೇ ರೀತಿ ನಮ್ಮ ಕೆಎ ಈಗ ಏನ್ ನಡ್ಕೋತಾ ಇದೆ ಅದು ಕೂಡ ಬೇಗ ನಡೆಸ್ತಾ ಇದೆ. ಅದ್ರ ಬಗ್ಗೆ ನಮ್ಗೆ ಒಂದು ಒಳ್ಳೆ ಖುಷಿ ಇದೆ. ಬಟ್ ಕೆಪಿಎಸ್ಸಿ ಏನ್ ಮಾಡಿದೆ ಅಂದ್ರೆ 2022ರಲ್ಲಿ ಕರೆದಿರುವಂತ ಅಪ್ಲಿಕೇಶನ್ RFO ಅದ್ರದ್ದು ಇದು ಅಡ್ಮಿಷನ್ ಕಾರ್ಡ್ ನಿನ್ನೆ ಬಿಟ್ಟಿದೆ. ಸೊ ಅಂದ್ರೆ ಆ ಅಭ್ಯರ್ಥಿ ಒಂದು ಪರೀಕ್ಷೆಗೆ ನನ್ನ ಅರ್ಜಿಯನ್ನ ಹಾಕಿ ಆ ಅರ್ಜಿ ಯಾವಾಗ ನಮ್ಗೆ ಹಾಲ್ ಟಿಕೆಟ್ ಬರುತ್ತೆ, ಯಾವಾಗ ಪರೀಕ್ಷೆ ಕರೀತಾರೆ ಅಂತ ಅವನು ಕಾಯ್ತಾ ಇರ್ಬೇಕಾ ಅಥವಾ ಅವನ ಜೀವನದಲ್ಲಿ ಬೇರೆ ಯಾವುದೇ ವಿಚಾರಗಳಿಗೆ ಹೋಗ್ಬಾರ್ದ? ಸೊ ಇದೇ ರೀತಿ ವಿಚಾರ ಆಗಿ ಈಗ ನಮ್ಮ ಕೆಲವೊಬ್ರು ಒಪ್ಕೊಂಡಿರೋ ಹಾಗೆ 2019ರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ನೇಮಕಾತಿಗಳು ಆಗಿಲ್ಲ. ಸೊ ನಮ್ಮ ಸರ್ಕಾರ ಬಹುತೇಕ ನನಗೆ ಗೊತ್ತಿರೋ ಹಾಗೆ ಕಳೆದ 1 ವರ್ಷದಿಂದ ಹೇಳ್ತಾನೆ ಇದೆ ಅತಿ ಶೀಘ್ರದಲ್ಲಿ ನೇಮಕಾತಿ, ಬೇಗ ನೇಮಕಾತಿ, ಇನ್ನ 1 ವಾರದಲ್ಲಿ ನೇಮಕಾತಿ ಅಂತ. ಸೊ ಅದ್ಯಾವುದು ಬೇಡ. ಈಗ ನಾವು ಕಾನ್ಸ್ಟೇಬಲ್ ನೇಮಕಾತಿಯನ್ನ ಸುಮಾರು 6 ತಿಂಗಳಿಂದ ಕೇಳ್ಕೊಂಡ್ ಬಂದಿದ್ವಿ. ಸೊ ಅದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿದ್ದು 1 ತಿಂಗಳಾಯ್ತು ಅಷ್ಟೇ. ಸೊ ಅದು ಕಾನ್ಸ್ಟೇಬಲ್ ಅನ್ನ ಹೊರತುಪಡಿಸಿ ಇನ್ಯಾವುದಕ್ಕೂ ನಮ್ಗೆ ನೇಮಕಾತಿಗಳಿಗೆ ಅಧಿಸೂಚನೆ ಕೊಟ್ಟಿಲ್ಲ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳಿಗೆ ನಾನು ಹಿಂದೆನೂ ಹೇಳಿದ್ದು ಸರ್ಕಾರಕ್ಕೆ ಅದನ್ನೇ ಹೇಳಿದ್ದೆ. ಏನು ಅಂತ ಹೇಳಿದ್ರೆ, ನೀವು ಸರ್ಕಾರದಲ್ಲಿ ನಿಮಗೆ ಬದ್ಧತೆ ಇದ್ರೆ, ಪರೀಕ್ಷೆಗಳನ್ನ ನಡೆಸುವಂತ ಬದ್ಧತೆ ಇದ್ರೆ, ನೇಮಕಾತಿಗಳನ್ನ ಮಾಡ್ಕೊಳ್ಳುವಂತ ಬದ್ಧತೆ ಇದ್ರೆ ದಯಮಾಡಿ ನೇಮಕಾತಿ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ದಯಮಾಡಿ ಡಿಕ್ಲೇರ್ ಮಾಡ್ಬಿಡಿ, ನಾವು ಯಾವುದೇ ರೀತಿಯಾದಂತ ಸರ್ಕಾರಿ ಕೆಲಸಗಳನ್ನ ಕೊಡ್ತಾ ಇಲ್ಲ, ನಾವು ಈ ಹುದ್ದೆಗಳನ್ನ ಮಾರಾಟಕ್ಕೆ ಇಟ್ಟಿದ್ದೇವೆ, ಇಷ್ಟ ಇರೋರು ಕೈಯಲ್ಲಿ ಸಾಧ್ಯ ಆಗುವಂತವ್ರು ಇದನ್ನ ತಗೊಳ್ಳಿ ಅನ್ನುವಂಥದ್ದನ್ನ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ಪರೀಕ್ಷೆಗಳನ್ನ ನಂಬ್ಕೊಂಡು ಇದುವರೆಗೂ ನಮ್ಗೆ ಇರುವಂತ ಮಾನ್ಯ ಕಾಂತಕುಮಾರ್ ಸರ್ ಅವ್ರಿಗೆ ಗೊತ್ತಿರತ್ತೆ 11 ಜನ ವಿದ್ಯಾರ್ಥಿಗಳು ಹೃದಯಾಘಾತ ಆಗಿ ಸತ್ತಿದ್ದಾರೆ. ಧಾರವಾಡ ಹಾಗೂ ವಿವಿಧ ಕಡೆ ಸೂಸೈಡ್ ಮಾಡ್ಕೊಂಡು ಸತ್ತೋರು ಇದ್ದಾರೆ. 11 ಜನ ವಿದ್ಯಾರ್ಥಿಗಳು ಹೃದಯಾಘಾತದಿಂದ ಸತ್ತಿದ್ದಾರೆ. ಯಾಕೆ ಅಂದ್ರೆ ಅವರು ಕೇವಲ ಈ ನೇಮಕಾತಿಗಳಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಸೊ ಇಲ್ಲಿ ನಾವು ಪರೀಕ್ಷಾರ್ಥಿಗಳು ಕನಿಷ್ಠ ಅಂದ್ರೆ 2 ರಿಂದ 3 ವರ್ಷ ನಮ್ಮ ಓದೋದಕ್ಕಂತಾನೆ ಮೀಸಲಿಡ್ತೀವಿ. ಸೊ ನಮ್ಮ ಪರೀಕ್ಷಾ ತಯಾರಿಗೆ 2 ವರ್ಷ ಮೀಸಲಿಟ್ಟಾದಾಗ ಸೊ ನೆಕ್ಸ್ಟ್ ಇನ್ನ 7 ರಿಂದ 8 ವರ್ಷ ನಾವು ಕೇವಲ ಪರೀಕ್ಷೆ ಯಾವಾಗ ಬರುತ್ತೆ, ನಾವ್ ಯಾವಾಗ ಬರೀತೀವಿ, ಬರ್ದಿರುವಂತ ಪರೀಕ್ಷೆ ನೈಜತೆಯಿಂದ ನಡೀತಿದ್ಯಾ ಇಲ್ವಾ, ಅದರಲ್ಲಿ ನಾನು ಸೆಲೆಕ್ಟ್ ಆಗ್ತೀನಾ ಇಲ್ವಾ, ಅಥವಾ ಆ ಪರೀಕ್ಷೆಗಳು ರಾತ್ರೋರಾತ್ರಿ ಕ್ಯಾನ್ಸಲ್ ಆಗುತ್ತಾ ಇಲ್ವಾ, ಈ ಒಂದು ಇದ್ರಲ್ಲಿದ್ರೆ ಸರ್ಕಾರ ನೇಮಕಾತಿಗಳನ್ನ ನಡೆಸೋದಿಕ್ಕೆ ಯೋಗ್ಯ ಅಲ್ಲ. ಈ ಸರ್ಕಾರ ನೇಮಕಾತಿಗಳನ್ನ ಬಂದ್ ಮಾಡ್ಬಿಡ್ಬೇಕು, ಖಾಸಗಿಯಲ್ಲಿ ಹೋಗಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸರ್ಕಾರವೂ ಅಷ್ಟೇ ತಮ್ಮ ಅಧಿಕಾರವನ್ನ ಬಿಟ್ಬಿಟ್ಟು ಖಾಸಗಿ ಕಂಪನಿಗಳಿಗೆ ಅಧಿಕಾರ ಉದ್ಯೋಗ ಎಕ್ಸ್ಚೇಂಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಖಾಸಗಿ ವಲಯದಲ್ಲೂ ಕೂಡ ಉದ್ಯೋಗ ಸಿಗಬೇಕು ಅನ್ನೋ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾದ ಡೇ 1 ಅನೌನ್ಸ್ ಮಾಡಿದ್ರು. ಅಂದ್ರೆ ಯುವಕರ ಪರವಾಗಿ ನಾನು ನಿಲ್ತೀನಿ ಅನ್ನೋ ವಿಶ್ವಾಸ ಮೂಡಿಸುವ ಪ್ರಯತ್ನ ಮಾಡಿದ್ರು. ವಿಶ್ವಾಸ ಮೂಡ್ತಾ ಇಲ್ವಾ? ಉದ್ಯೋಗ ಸಿಕ್ತಿದೆ ಅನ್ನುವಂಥದ್ದು ಖುಷಿ, ಆದ್ರೆ ಇಲ್ಲಿ ನಾವು ಕಾಯ್ತಿರುವಂತದ್ದು ಉದ್ಯೋಗಕ್ಕಲ್ಲ. ನಾವು ಉದ್ಯೋಗ ಏನೋ ಮಾಡ್ಬೇಕು ಅಂದ್ರೆ ಇವತ್ತು ಉದ್ಯೋಗ ಆಕಾಂಕ್ಷಿಗಳು ಎಷ್ಟಿದ್ದಾರೆ ಅಂದ್ರೆ ಸುಮಾರು 10 ರಿಂದ 15 ಲಕ್ಷ ಜನ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ಸೊ ಅವರಿಗೆ ನೀವು ಬೇರೆ ಕಡೆ ಉದ್ಯೋಗ ಕೊಡೋದೇನ್ ಬೇಕಾಗಿಲ್ಲ. ಸ್ವಂತ ಒಬ್ಬೊಬ್ರು ಉದ್ಯಮ ಮಾಡಿದ್ರೂ ಅವ್ರ ಜೀವನ ಕಟ್ಕೊಳ್ಳುವಂತ ಸಾಮರ್ಥ್ಯ, ಮನೋಬಲ ಇವತ್ತಿನ ಯುವಕರಿಗೆ ಇದೆ. ಯಾಕೆಂದ್ರೆ ನಾವೇನು ಓದ್ತಿರೋ ಅಂತದ್ದು 1 ರಿಂದ 10ನೇ ತರಗತಿವರೆಗೂ ನಾವೇನು 10 ವರ್ಷ ಓದಿರ್ತೀವಿ, ಅದನ್ನ ಕೇವಲ 2 ರಿಂದ 3 ವರ್ಷದಲ್ಲಿ ನಾವು ಓದಿರ್ತೀವಿ. ಪ್ರಪಂಚದ ಜ್ಞಾನ ನಮಗೆ ಚೆನ್ನಾಗಿರುತ್ತೆ, ಪ್ರಚಲಿತ ಘಟನೆಗಳು ಇರುತ್ತೆ. ನೀವು ಉದ್ಯೋಗ ಕಟ್ಸುವಂತ ಖಾಸಗಿಯಲ್ಲಿ ನಾವು ಕೊಡಿಸ್ತೀವಿ ಅನ್ನುವಂತ ಭರವಸೆ ಬೇಕಾಗಿಲ್ಲ. ನಿಮ್ಮ ಆದ್ಯತೆ ಏನಾಗಿರ್ಬೇಕು, ಸರ್ಕಾರಿ ಕೆಲಸಕ್ಕೆ ಸರ್ಕಾರಿ ನೇಮಕಾತಿಗಳನ್ನ ಮಾಡ್ಕೊಳ್ಬೇಕು. ನಾವಿಲ್ಲಿ ಖಾಸಗಿ ಉದ್ಯೋಗಕ್ಕೆ ಕಾಯ್ತಾ ಇಲ್ಲ. ಆಕಾಂಕ್ಷಿಗಳ ದೃಷ್ಟಿಯಲ್ಲ, ಸರ್ಕಾರದ ಕೆಲಸ ಆಡಳಿತ ಯಂತ್ರ ಸುಗಮವಾಗಿ ನಡಿಬೇಕು ಅಂತಂದ್ರೆ ಸಿಬ್ಬಂದಿಗಳಿರ್ಬೇಕು ಅಂತ. ಜೈನವರೇ, ನನಗೆ ಆಶ್ಚರ್ಯ ಇರೋದು, ಜೈನವರೇ ಪದೇ ಪದೇ ಇವ್ರು ಹೇಳ್ದಂಗೆ ಇವಾಗ 2022ರಿಂದ RFOಗೆ ಏನು ಅಧಿಸೂಚನೆ ಹೊರಡಿಸಿದ ಹಾಲ್ ಟಿಕೆಟ್ ಇವಾಗ ಅಂತಂದ್ರೆ ಈಗ ನಟರಾಜ್ ಗೌಡ್ರು ಅಥವಾ ಕಾಂಗ್ರೆಸ್ ನಲ್ಲಿ ಯಾರನ್ನೇ ಕೇಳಿದ್ರು ಇದು ನಮ್ದು ಮಾತ್ರ ತಪ್ಪಲ್ಲ, ಬಿಜೆಪಿಯೇ ಇತ್ತು ಸರ್ಕಾರ ಅವಾಗ, ಅವರು ಮಾಡಿದ್ರು ನಾವು ಮಾಡ್ತಿದೀವಿ ಇಂತ ಪೊಲಿಟಿಕಲ್ ರಿಯಾಕ್ಷನ್ಸ್ ಬರೋದು. ಬಟ್ ಇಚ್ಛಾಶಕ್ತಿ ಕೊರತೆನಾ ಅಥವಾ ಏನ್ ಸಮಸ್ಯೆ ಆಗ್ತಾ ಇದೆ? ಇಷ್ಟು ವರ್ಷಗಳು ಡಿಲೇ ಆಗೋದು, ಪೋಸ್ಟ್ಪೋನ್ ಆಗೋದು, ವಿಳಂಬ ಏನ್ ಕಾರಣ ಇರ್ಬೋದು ಅಂತ?
ಮೇಡಮ್ ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಿ. ಇದು ಇವತ್ತು ತುಂಬಾ ಗಂಭೀರವಾದ ವಿಷಯ. ಇದು ಇಲ್ಲಿ ಇವ್ರ ಮೇಲೆ ಹಾಕುವಂತ ವಿಷಯ ಅಲ್ಲ. ಯಾಕೆಂದ್ರೆ ಇತ್ತೀಚೆಗೆ ಮೇಡಮ್ ಹೇಳಿದಂಗೆ ನಾನು ಅಕ್ಟೋಬರ್ 2025 ಅಕ್ಟೋಬರ್ ಇಂದ ಇಲ್ಲೇವರೆಗೂ 5-6 ಜನ ನೇಮಕಾತಿಗಳಾಗಿಲ್ಲ, ಏಜ್ ಲಿಮಿಟ್ ಕ್ರಾಸ್ ಆಗಿದೆ ಅಂತಂದೇಳಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು ಅಲ್ಲದೆ ಇದೆ ಕರ್ನಾಟಕದಲ್ಲಿ. 2023 ಒಂದು ಸರ್ವೆನ ಇತ್ತೀಚೆಗೆ ಲಾಸ್ಟ್ ಇಯರ್ ಬಿಟ್ರು. ರೈತರ ಆತ್ಮಹತ್ಯೆನ ಹಿಂದಿಕ್ಕಿದ ಯುವ ಜನರ ಆತ್ಮಹತ್ಯೆ ಅಂತ ಪ್ರಜಾವಾಣಿನಲ್ಲಿ ಹೆಡ್ಲೈನ್. ಆ ಟೈಮಲ್ಲಿ 10,200 ಚಿಲ್ಲರೆ ರೈತರ ಆತ್ಮಹತ್ಯೆ ಆಗಿದ್ರೆ ಯುವಕರು ಆತ್ಮಹತ್ಯೆ ಆಗಿರೋದು 12,000 ಚಿಲ್ಲರೆ. ಈ ಮಟ್ಟಕ್ಕೆ ಗಂಭೀರವಾದ ವಿಷಯ. ಇಲ್ಲಿ ಇವಾಗ ಇವ್ರ ಮೇಲೆ ತಕೊಂಡ್ ಕುತ್ಕೊಂಡು ಈ ಸಾವುಗಳಿಗೆ ಯಾರು ಕಾರಣ? ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ನೀತಿಗಳು ಬಂದಾಗ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಖಾಸಗಿಯವರ ಲಾಭದ ಹಿತಾಸಕ್ತಿಗೋಸ್ಕರ ಎಲ್ಲಾ ಸರ್ಕಾರಿ ಕೈಗಾರಿಕೆಗಳನ್ನ ನಾಶ ಮಾಡಿ ಅಲ್ಲಿ ಜಾಬ್ಗಳೋಯ್ತು. ಅಲ್ಲಿ ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕಾಂಟ್ರಾಕ್ಟ್ ಬೇಸ್ಗಳು ತಂದ್ರು. 2003 ಮೋಸ್ಟ್ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ FRBM ಅಂತಂದೇಳಿ ಒಂದು ಪಾಲಿಸಿ ತಂದು ಸಾಮಾಜಿಕ ಕಲ್ಯಾಣಕ್ಕೆ ಮತ್ತೆ ಉದ್ಯೋಗಕ್ಕೆ ನೀಡುವಂತ ಸ್ಯಾಲರಿನ ಕಡಿತ ಮಾಡಬೇಕು. ಆದಷ್ಟು ಕೂಡ ಕಾಂಟ್ರಾಕ್ಟರ್ಗಳು ಖಾಸಗಿಯವ್ರ ಜಾಬ್ ತುಂಬೋದಕ್ಕೆ ಅಂತಂದೇಳಿ ಆ ದುಡ್ಡನ್ನ ಕನ್ಸ್ಟ್ರಕ್ಷನ್ ಗಳಿಗೆ ಇಡಬೇಕು. ಸರ್ವಿಸ್ ಕ್ಷೇತ್ರ ಏನಿತ್ತು ಅದಕ್ಕೆ ಕಡಿವಾಣ ಹಾಕ್ಬೇಕು ಅಂತೇಳಿ ಒಂದು ಪಾಲಿಸಿ ತಂದ್ರು. ಅಲ್ಲಿಂದ ಇಲ್ಲೇವರೆಗೂ ಎಲ್ಲಾ ಸರ್ಕಾರಗಳು ಅದನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೆ. ಯಾರ ಮೇಲೆ ನೀವು ಗೂಬೆ ಕುಂಡಿಸ್ಬೇಡಿ ಅಂತ ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ಹಂತವಾಗಿ ಪ್ರತಿಯೊಂದು ಗೌರ್ಮೆಂಟ್ ಕೂಡ ಕಾಂಟ್ರಾಕ್ಟ್ ಬೇಸ್ ಔಟ್ಸೋರ್ಸ್ ಜಾಬ್ಗಳನ್ನ ಜಾಸ್ತಿ ಮಾಡಿದಾರ ಇಲ್ಲ ಮುಟ್ಕೊಂಡು ಹೇಳ್ಬಿಡ್ಲಿ ಎಲ್ರು. ಈ ಹೋಗ್ತಿರೋ ಡೈರೆಕ್ಷನ್ ನೋಡ್ತಾ ಇದ್ರೆ ನಮ್ಗೆ ಆತಂಕ ಇದೆ. ಮುಂದೊಂದಿನ ಕಾಯಂ ಉದ್ಯೋಗ ಉಳ್ಕೊಳ್ಳುತ್ತಾ ಸೊಸೈಟಿನಲ್ಲಿ 60-70-80% ನನ್ ಲೆಕ್ಕ ತಪ್ಪಿದ್ರೆ ಕರೆಕ್ಟ್ ಮಾಡಿ ಸರ್. ನೀವು ಹೇಳ್ತಿದ್ದಕ್ಕೆ ನೆನಪಾಯ್ತು. ಈಗ 61,000 ಅಂತ ಹೇಳಿ ನಾವ್ ಅನ್ಕೊಂಡಿದ್ವಿ ಶಿಕ್ಷಣ ಇಲಾಖೆಯಲ್ಲಿ, ಅದು 70-80 ಎಷ್ಟೋ ಇರಬಹುದು. ಕಳೆದ ವರ್ಷ ಈ ಕೊರತೆಯನ್ನ ನೀಗಿಸ್ಲಿಕ್ಕೆ ಅಪ್ ಟು 40,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಸ್ಟಾಟಿಸ್ಟಿಕ್ಸ್ ಇದೆ. 50,000 ಈಗ ಪ್ರೆಸೆಂಟ್ 45 ಲಾಸ್ಟ್ ಇಯರ್ ಏಪ್ರಿಲ್ ಅಲ್ಲಿ ತಗೊಂಡ್ರು. ಅದಾದ್ಮೇಲೆ ಮುಂಚೆ ಇದ್ದವರು ಸೇರ್ಕೊಂಡ್ಬಿಟ್ಟು 55,000 ಅತಿಥಿ ಶಿಕ್ಷಕರಿದ್ದಾರೆ. ಮೇಡಮ್ ಅವರೇ, ಇದು ಒಂದ್ ಸರ್ಕಾರದ ಬಗ್ಗೆ ಗೂಬೆ ಕುಂಡ್ರಸಕ್ ಹೋಗಲ್ಲ ನಾನು. 2023 13,200 ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಸ್ತೀವಿ ಅಂತ ಹೇಳಿ ಬಿಜೆಪಿ ಸರ್ಕಾರವಾಯ್ತು. ಇವ್ರು ಇದ್ದಾಗ ಅದ್ರ ವಿರುದ್ಧ ಜೋರ್ ಕೂಗಾಡಿದ್ರು. ಇವ್ರು ಬಂದ್ ಬಿಗಿನಿಂಗ್ ಅಲ್ಲಿ 6,200 ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಸ್ತೀವಿ ಅಂತಂದ್ರು. ಅವಾಗ್ಲೂ ಕೂಡ ನಮ್ಮ ಸೋದರ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ AIDSO ರಾಜ್ಯದಾದ್ಯಂತ ಜನಗಳನ್ನ ಸಂಘಟಿಸಿ ಹೋರಾಟಗಳು ಮಾಡಿ ಒತ್ತಡ ಹೇರಿದಕ್ಕೆ ಸ್ಕೂಲ್ ಮುಚ್ಚದ್ ಕೈ ಬಿಟ್ರು. ಈಗ ಮೊನ್ನೆ ಕಳೆದ ಅಕ್ಟೋಬರ್ ಇಂದ KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಹೊಸ ಯೋಜನೆ ತಂದ್ರು. ಬೇರೆ ಮುಸ್ತಿನ್ ಅಂತ ಹೇಳ್ತೀವಿ. ನಾವು 4 ಡಿಬೇಟ್ ಮಾಡ್ಬಿಟ್ಟಿದೀವಿ ಸರ್. ಕ್ಷಮೆಯಲ್ಲಿ ಪ್ರಸನ್ನ ಅಂತ ಹೇಳಿ ನಾನು ಪವಿತ್ರ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು ವಾಪಸ್ ಬರ್ತೀನಿ. ಮ್ಯಾಮ್, ವರ್ಷಾನುಗಟ್ಲೆ ತಪಸ್ತರದಲ್ಲಿ ಕಲ್ತು ವಿದ್ಯಾಭ್ಯಾಸ ಮಾಡಿ ಪರೀಕ್ಷೆಗಳಿಗೆ ವಿಶೇಷವಾಗಿ ತಯಾರಿ ಮಾಡಿಕೊಂಡು ಇನ್ನೇನು ಎಕ್ಸಾಮ್ ಬಂತು ಅನ್ನೋಷ್ಟೊತ್ತಿಗೆ ಇಲ್ವಂತೆ, ಅಧಿಸೂಚನೆ ಹೊರಡಿಸ್ತಾರೆ ಅನ್ನೋಷ್ಟೊತ್ತಿಗೆ ಪೋಸ್ಟ್ಪೋನ್ ಅಂತೆ, ಹಿಂಗೆ ಪದೇ ಆಗ್ತಾ ಇರೋದು. ನಾವು ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ತಿದೆ ನೋ ಡೌಟ್ ಅದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಬಟ್ ಉದ್ಯೋಗ ಆಕಾಂಕ್ಷಿಗಳ ದೃಷ್ಟಿಯಲ್ಲಿ ನೋಡೋದಾದ್ರೆ ಹಿಂಗೆ ವರ್ಷಾನುಗಟ್ಲೆ ಪೋಸ್ಟ್ಪೋನ್ ಆಗ್ತಾ ಇರೋದು, ನೇಮಕಾತಿ ವಿಳಂಬ ಆಗ್ತಾ ಇರೋದು ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ? ಮ್ಯಾಮ್, ಇದಕ್ಕೆ ನಾನು ನಿನ್ನೆ ತಾನೇ ಒಂದು ನಮ್ಮ KPSC ಕಡೆಯಿಂದ ಒಂದು ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡಿದ್ರು. ಅದರ ನಿದರ್ಶನವನ್ನ ನಾನು ತಗೊಂತೀನಿ. ರೀಜನಲ್ ಫಾರೆಸ್ಟ್ ಆಫೀಸರ್ ಆ ಪರೀಕ್ಷೆ ಕರೆದು ಅಧಿಸೂಚನೆ ಆಗಿರುವಂತದ್ದು 2022 ಇಸ್ವಿಯಲ್ಲಿ. ಸೊ ನಮಗೆ 4 ವರ್ಷ ಆಯ್ತು. ಸುಪ್ರೀಂ ಕೋರ್ಟ್ ನ ಕ್ಲಿಯರ್ ನಿರ್ದೇಶನ ಇರೋ ಪ್ರಕಾರ ಯಾವುದೇ ಒಂದು ಅಧಿಸೂಚನೆ ಹೊರಡಿಸಿದ 90 ದಿನಗಳಲ್ಲಿ ಪರೀಕ್ಷೆಯನ್ನ ನಡೆಸಬೇಕು. ಸೊ ಅದೇ ರೀತಿ ನಮ್ಮ KA ಈಗ ಏನ್ ನಡ್ಕೋತಾ ಇದೆ ಅದು ಕೂಡ ಬೇಗ ನಡೆಸ್ತಾ ಇದೆ. ಅದ್ರ ಬಗ್ಗೆ ನಮ್ಗೆ ಒಂದು ಒಳ್ಳೆ ಖುಷಿ ಇದೆ. ಬಟ್ KPSC ಏನ್ ಮಾಡಿದೆ ಅಂದ್ರೆ 2022 ಕರೆದಿರುವಂತ ಅಪ್ಲಿಕೇಶನ್ RFO ಅದ್ರದ್ದು ಇದು ಅಡ್ಮಿಷನ್ ಕಾರ್ಡ್ ನಿನ್ನೆ ಬಿಟ್ಟಿದೆ. ಸೊ ಅಂದ್ರೆ ಆ ಅಭ್ಯರ್ಥಿ ಒಂದು ಪರೀಕ್ಷೆಗೆ ನನ್ನ ಅರ್ಜಿಯನ್ನ ಹಾಕಿ ಆ ಅರ್ಜಿ ಯಾವಾಗ ನಮ್ಗೆ ಹಾಲ್ ಟಿಕೆಟ್ ಬರುತ್ತೆ, ಯಾವಾಗ ಪರೀಕ್ಷೆ ಕರೀತಾರೆ ಅಂತ ಅವನು ಕಾಯ್ತಾ ಇರ್ಬೇಕಾ, ಅಥವಾ ಅವನ ಜೀವನದಲ್ಲಿ ಬೇರೆ ಯಾವುದೇ ವಿಚಾರಗಳಿಗೆ ಹೋಗ್ಬಾರ್ದ? ಸೊ ಇದೇ ರೀತಿ ವಿಚಾರ ಆಗಿ ಈಗ ನಮ್ಮ ಕೆಲವೊಬ್ರು ಒಪ್ಕೊಂಡಿರೋ ಹಾಗೆ 2019 ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ನೇಮಕಾತಿಗಳು ಆಗಿಲ್ಲ. ಸೊ ನಮ್ಮ ಸರ್ಕಾರ ಬಹುತೇಕ ನನಗ್ ಗೊತ್ತಿರೋ ಹಾಗೆ ಕಳೆದ 1 ವರ್ಷದಿಂದ ಹೇಳ್ತಾನೆ ಇದೆ ಅತಿ ಶೀಘ್ರದಲ್ಲಿ ನೇಮಕಾತಿ, ಬೇಗ ನೇಮಕಾತಿ